ಇನ್ನು ಗುಜರಾತ್ನಲ್ಲಿ ಪಾಕಿಸ್ತಾನದ 3 ಡ್ರೋನ್ಗಳನ್ನ ಧ್ವಂಸ ಮಾಡಲಾಗಿದೆ. ಗುಜರಾತ್ನ ಕಚ್ ಮೇಲೆ ದಾಳಿಗೆ ಪ್ರಯತ್ನ ಪಟ್ಟಿದೆ. ಈಗ ಗುಜರಾತ್ನ 18 ಜಿಲ್ಲೆಗಳಲ್ಲಿ ಹೈ ಅಲರ್ಟ್. ಗುಜರಾತ್ನಲ್ಲಿ ಪಾಕಿಸ್ತಾನದ 3 ಡ್ರೋನ್ಗಳು ಧ್ವಂಸ ಆಗಿದೆ. ಗುಜರಾತ್ನ ಕಚ್ ಮೇಲೆ ದಾಳಿಗೆ ಪಾಕ್ ಪ್ರಯತ್ನ ಪಟ್ಟಿದೆ, ಆದ್ರೆ ಅದು ಕೂಡ ವಿಫಲವಾಗಿದೆ. ಈಗ ಗುಜರಾತ್ನ 18 ಜಿಲ್ಲೆಗಳಲ್ಲಿ ಹೈ ಅಲರ್ಟ್. ಪಾಕಿಸ್ತಾನದ 3 ಡ್ರೋನ್ಗಳನ್ನ ಗುಜರಾತ್ನಲ್ಲಿ ಧ್ವಂಸ ಮಾಡಲಾಗಿದೆ. ಗುಜರಾತ್ನ ಕಚ್ ಮೇಲೆ ದಾಳಿಗೆ ಪ್ರಯತ್ನ ಪಡ್ತು ಪಾಕಿಸ್ತಾನ. 18 ಜಿಲ್ಲೆಗಳಲ್ಲಿ ಹೈ ಅಲರ್ಟ್. ನಮ್ಮ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಯಶಸ್ವಿಯಾಗಿ ಆ ಡ್ರೋನ್ಗಳನ್ನ ಇಂಟರ್ಸೆಪ್ಟ್ ಮಾಡಿದೆ. ಪ್ರಪಂಚದ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲೊಂದು S-400. ಪಾಕಿಸ್ತಾನದ 3 ಡ್ರೋನ್ಗಳನ್ನ ಧ್ವಂಸ ಮಾಡಲಾಗಿದೆ. ಗುಜರಾತ್ನ ಕಚ್ ಮೇಲೆ ದಾಳಿಗೆ ಪಾಕ್ ಯತ್ನ ಮಾಡಿರೋದು. ಯಾವೆಲ್ಲ ಪ್ರಯತ್ನಗಳನ್ನ ಪಾಕಿಸ್ತಾನ ಮಾಡ್ತಾ ಇದೆಯೋ ಎಲ್ಲದರಲ್ಲೂ ಕೂಡ ಹೊಡೆತ ತಿಂದು ವಾಪಸ್ ಹೋಗ್ತಾ ಇದೆ. ತನ್ನ ಎಲ್ಲಾ ಪ್ರಯತ್ನಗಳಲ್ಲೂ ಕೂಡ ಗುಜರಾತ್ನ 18 ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಹೈ ಅಲರ್ಟ್. ಈಗಾಗಲೇ ನಾವು ತಿಳಿಸ್ತಾ ಇದ್ವಿ ಹೇಗೆ ದಾಳಿ ಆಗ್ತಿದೆ ಅಂತ. ಪೂಂಚ್ ಭಾಗದಲ್ಲಿ ನಿನ್ನೆ ದಾಳಿ ಆರಂಭ ಆಗಿತ್ತು. ಅದಾದ ನಂತರ ಇವತ್ತು ಸಾಧ್ಯವಾದಷ್ಟು ಪ್ರಯತ್ನ ಆಗ್ತಿದೆ ಜೈಸಲ್ಮೇರ್ ಹಾಗೆ ಈ ಭಾಗದಲ್ಲಿ. ಗುಜರಾತ್ನಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ಕಚ್ ಭಾಗದಲ್ಲಿ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡೋಕೆ ಈಗ ಪಾಕಿಸ್ತಾನ ಮುಂದಾಗಿದೆ. ಆದರೆ ಅದನ್ನು ಯಶಸ್ವಿಯಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸ್ತಾ ಇದೆ. ನಾವೀಗ ನೋಡ್ತಾ ಇದ್ವಿ ಪ್ರತಿಮಾ, ಪಾಕಿಸ್ತಾನದ ಒಂದಷ್ಟು ಜನ ಇನ್ಫ್ಲುಯೆನ್ಸರ್ಗಳೆಲ್ಲ ವಿಡಿಯೋಗಳು ಮಾಡ್ತಾ ಇದ್ರು. ನೀವು ಒಂದು ರಾತ್ರಿ ದಾಳಿ ಮಾಡಿದ್ರಿ ಅಂತ. ಇವ್ರು ಏನು ಮಾಡ್ತಿರೋದು ಈಗ, ಇವರು ಶುರು ಮಾಡಿರೋದು ಈಗ ರಾತ್ರಿನೇ. ಅದಕ್ಕೆ ಒಂದು ದಾಳಿ ಮಾಡಬೇಕಾದ್ರೆ ಟೈಮ್ ಯಾಕೆ ಫಿಕ್ಸ್ ಮಾಡ್ತಾರೆ, ಅದಕ್ಕೂ ಕೂಡ ಒಂದು ರೀತಿ ರಿವಾಜ್ ಇರುತ್ತೆ. ಜೊತೆಗೆ ಸಾಕಷ್ಟು ಈ ಸಿವಿಲಿಯನ್ಸ್ಗಳನ್ನ ಕೂಡ ಆ ಸಂದರ್ಭದಲ್ಲಿ ಅವ್ರನ್ನ ಅಟ್ಯಾಕ್ ಮಾಡುವಂಥ ಉದ್ದೇಶ ಭಾರತಕ್ಕಿಲ್ಲ, ನಾಗರಿಕರನ್ನ. ಆದರೆ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ ಪಾಕಿಸ್ತಾನ ಈಗ ಎಸ್ಕಲೇಟ್ ಮಾಡುತ್ತೆ ಅನ್ನೋದು ಪಕ್ಕಾ ಗೊತ್ತಿತ್ತು. ಆದರೆ ನಾವು ಇನ್ನೂ ಕೂಡ ನಮ್ಮ 1% ಕೂಡ ಅವರಿಗೆ ತೋರಿಸಿಲ್ಲ ನಮ್ಮ ಒಂದು ಅಬಿಲಿಟಿ ಏನಿದೆ. ಅಷ್ಟಕ್ಕೆ ಪಾಕಿಸ್ತಾನದಲ್ಲಿ ತಳಮಳ ಶುರುವಾಗಿದೆ. ಪಾಕಿಸ್ತಾನದ ಜನತೆಗೆ ಸರ್ಕಾರದ ವಿರುದ್ಧ ತಿರುಗಿಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮತ್ತೆ ಭಾರತ ಮೊದಲಿನಿಂದಲೂ ಸ್ಪಷ್ಟಗೊಳಿಸ್ತಾ ಇತ್ತು, ನಾವ್ ಯಾವತ್ತೂ ಎಸ್ಕಲೇಟ್ ಮಾಡಲ್ಲ, ಆದ್ರೆ ನಿಮ್ಮಿಂದ ಏನಾದ್ರೂ ದಾಳಿ ಆದ್ರೆ ಅದಕ್ಕೆ ಸರಿಯಾದಂತಹ ಪ್ರತ್ಯುತ್ತರ ಕೊಡೋದಕ್ಕೆ ನಾವು ಸಿದ್ಧ ಆಗಿದೀವಿ ಅಂತ. ಯಾಕಂದ್ರೆ ಮೊದಲೇ ಎಸ್ಕಲೇಷನ್ ಆಗಿದ್ದೆ ಎಲ್ಲಿಂದ, ಉಗ್ರರು ದಾಳಿಯನ್ನ ಮಾಡಿದ್ರು. ಆ ದಾಳಿಗೆ ಪೋಷಣೆ ಮಾಡಿದ್ಯಾರು? ಪಾಕಿಸ್ತಾನ. ಅಲ್ಲೇ ಎಸ್ಕಲೇಷನ್ ಆರಂಭ ಆಯಿತು. ಹಾಗಾಗಿ ಅದಕ್ಕೆ ಉತ್ತರವನ್ನ ಕೊಡ್ತು ಭಾರತ. ಆದ್ರೆ ಉತ್ತರ ಹೇಗೆ ಕೊಡ್ತು? ಯಾವುದೇ ಪಾಕಿಸ್ತಾನದ ಸೇನಾ ನೆಲೆ ಮೇಲೆ ದಾಳಿ ಮಾಡಲಿಲ್ಲ, ಯಾವುದೇ ಪಾಕ್ ಪ್ರಜೆಗಳ ಮೇಲೆ, ನಾಗರಿಕರ ಮೇಲೆ ದಾಳಿ ಮಾಡಲಿಲ್ಲ. ಸ್ಟ್ರಾಟಜಿಕ್ ಆಗಿ, ಪ್ರಿಸೈಸ್ ಆಗಿ ಉಗ್ರ ನೆಲೆಗಳನ್ನೇ ಕೂಡ ಅಲ್ಲಿ ಅಟ್ಯಾಕ್ ಮಾಡಲಾಯಿತು, ದಾಳಿಯನ್ನು ನಡೆಸಲಾಯಿತು. ಆದರೆ ಪಾಕಿಸ್ತಾನ ಮಾಡ್ತಾ ಇರೋದೇನು, ಪೂಂಚ್ನಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನು ನಡೆಸಿ. ಹೀಗಾಗಿಯೇ ಈಗ ಅದಕ್ಕೆ ಸರಿಯಾದಂತಹ ದಿಟ್ಟ ಉತ್ತರ ಕೊಡಬೇಕಾದಂತಹ ಸಮಯ ಅದನ್ನೇ ಮಾಡ್ತಾ ಇದೆ ಭಾರತ. ಈಗಾಗಲೇ ಸ್ಪಷ್ಟನೆ ಕೂಡ ಕೊಟ್ಟಿದೆ ಭಾರತ, ನಿಮ್ಮ ಯಾವುದೇ ದಾಳಿಗೂ ಕೂಡ ದಿಟ್ಟವಾದಂತಹ ಉತ್ತರವನ್ನು ನಾವು ಕೊಟ್ಟೇ ಕೊಡ್ತೀವಿ. ಎಸ್ಕಲೇಷನ್ ಮಾಡ್ತಾ ಹೋಗ್ತೀರಾ, ಅದಕ್ಕೆ ಸರಿಯಾದಂತಹ ಪಾಠವನ್ನ ನಾವು ಕಲಿಸ್ತೀವಿ. ಪ್ರತಿಯೊಂದು ಮಿಸೈಲ್ ಅನ್ನ ಕೂಡ ಧ್ವಂಸ ಮಾಡಲಾಗಿದೆ. ಗುಜರಾತ್ನ ಭುಜ್, ಕಚ್ನಲ್ಲೂ ಕೂಡ ಬ್ಲಾಕ್ಔಟ್. ಪಾಕಿಸ್ತಾನಕ್ಕೆ ಮತ್ತೊಂದು ಕಡೆ ನುಗ್ಗಿ ಹೊಡಿತಾ ಇದೆ ಭಾರತ. ಆರಂಭದಲ್ಲಿ 9 ಉಗ್ರ ತಾಣಗಳನ್ನ ಉಡಿಸಿ ಮಾಡಿದ್ದು ಭಾರತ.